ಫೈನಲಿ ಇವಾಗ ಮುಗೀತು. ಬಟ್ ಪ್ಲೇಸ್ ಮಾತ್ರ ಸೂಪರ್ ಉಂಟಾಯ್ತಾ. ಬೆಳಿಗ್ಗೆ ಬೇಗ ಬಂದರೆ ಫುಲ್ಲು ಗಮ್ಮತ್ತಾಗ್ತದೆ. ಫಾಗ್ ಇರ್ತದಲ್ಲ, ಅಷ್ಟೊತ್ತಿಗೆ ಒಳ್ಳೆ ಗಮ್ಮತ್ತಾಗ್ತದೆ. ಇವಾಗ ಗಮ್ಮತ್ತೆಲ್ಲ ಆಯ್ತು. ಈಗ ವಾಪಸ್ ಹೇಳ್ಕೊಂಡು ಹೋಗೋದೇ ಇರೋದೀಗ. ಬಂದದಕ್ಕೆ ಸಹ ಸಾರ್ಥಕ ಆಯಿತು. ಯಬ್ಬ ಅಣ್ಣ ಅವರು ಬಿಡು. ಇಲ್ಲೆಲ್ಲ ಈ ಥರ ಮಾರ್ಕಿಂಗ್ ಮಾಡಿಟ್ಟಿದ್ದಾರೆ ಕೇಸರಿ ಶಾಲಲ್ಲಿ, ನೋಡ್ತಾ ಇದ್ದೀರಾ. ಸೊ ಇನ್ ಕೇಸ್ ಯಾರಿಗಾದ್ರೂ ರೂಟ್ ಗೊತ್ತಾಗಲಿಲ್ಲ ಅಂತಂದರೆ ಆ ಮಾರ್ಕಿಂಗನ್ನು ನೋಡಿಕೊಂಡು ಹೋಗಲಿ ಹೇಳಿ. ಅಬ್ಬಾ ಹೋಗ್ಬಿಟ್ಟ ಚಾರ್ಲ್ಸ್, ಹೋಗ್ಬಿಟ್ಟ. ಇಲ್ಲಿ ಜಾರಿದ್ರು ತೊಂದರೆ ಇಲ್ಲ ಮರೆ, ಇಲ್ಲಿ ನಿಲ್ತೇವಂತಾರ ಒಂದು ಧೈರ್ಯ ಆದ್ರೂ ಉಂಟು. ಸಿಕ್ಕಿ ಬಿದ್ದರು ನಿಲ್ಬೋದು. ಮೇಲೆ ಮೀನಿ ಜಾರಿದ್ರೆ ಸೀದಾ ಕೆಳಗೆ ಹೋಗಿ ಎಕ್ಕಬೇಕು. ಆಮೇಲೆ ಇಲ್ಲಿ ಈಚೆಯಿಂದ ಬಂದ, ಮೇಲಿಂದ ಬಂದದ ಅಲ್ಲವಾ? ಹೌದಾ? ಮತ್ತು ಇದು ಎಲ್ಲಿಗೆ ಹೋಗ್ತಿದ್ದು? ಕೆಳಗೆ ಕನ್ಫ್ಯೂಷನ್ ಆಗ್ತದೆ ನೋಡಿ. ಹೌದು ಮರ, ಅಲ್ಲಿ ಇದೆ ಡೆಡ್ ಎಂಡಲ್ಲಿ ರೂಟ್ ಕನ್ಫ್ಯೂಷನ್ ಆಗ್ತದೆ ಒಂದೊಂದು ಸಲ. ಬರುವಾಗ ಒಂದು ನೀರು ಬಾಟಲ್ ನೆನಪಲ್ಲಿ ತಗೊಂಡು ಬನ್ನಿ. ಬಟ್ ಬಾಟಲ್ ಮಾತ್ರ ಹಾಗೆ ನೆನಪಲ್ಲಿ ತಗೊಂಡೋಗಿ, ಬಿಸಾಡಿ ಹೋಗ್ಬಿಡಿ. ಇಲ್ಲಿ ಬರೀ ಹೀಗೆ ಬಂದರೆ ಮೇಲೆ ಹೋಗಿ ಕೆಳಗೆ ಇಳಿಯೋಷ್ಟರಲ್ಲಿ ಹೆಣ ಬಿದ್ದೋಗಿರ್ತದೆ ಆಯಿತಾ. ರಿಟರ್ನ್ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೇವೆ. ಯಾಕಂದರೆ ಬೆಳಿಗ್ಗೆ ಬರುವಾಗ ಅಲ್ಲಿ ಎಂಟ್ರಿ ಮಾಡಿಸಿ ಬಂದಿತ್ತಲ್ಲ, ರಿಟರ್ನ್ ಹೋಗುವಾಗ ಸೈನ್ ಹಾಕಿ ಹೋಗಬೇಕಲ್ಲಿ. ಅಂದರೆ ಅವ್ರಿಗೆ ಸಹ ಗೊತ್ತಾಗಬೇಕಲ್ಲ ಯಾರು ಸಹ ಇಲ್ಲ ಇಲ್ಲಿಂದ ವಾಪಸ್ ರಿಟರ್ನ್ ಬಂದಿದ್ದಾರೆ ಹೇಳಿ. ಅದಕ್ಕೋಸ್ಕರ ಅಲ್ಲಿ ಸೈನ್ ಹಾಕ್ಲಿಕ್ಕೆ ಇರ್ತದೆ. ಹೌದೌದು, ಇಲ್ಲಿಂದ ಹೌದು, ಸರಿ ಉಂಟು. ಹ್ಞೂ ಎಲ್ಲ ಮಾರಿ ಬದ್ದೆ ಇದಂತರ ಈಚಿಂದ ಅಭಿ ಕ್ಯಾಯ ಈ ಥರ ಕನ್ಫ್ಯೂಷನ್ ಮಾಡಿಸ್ತದೆ. ಆವಾಗ ಹೋದ ದಾರಿ ಇಲ್ಲಿ ಕಾಣಿಸುಂಟಲ್ಲ, ಈ ದಾರಿ. ಅಲ್ಲವಾ, ಈ ದಾರಿ ಅಲ್ಲ, ನಾವು ಈ ದಾರಿಯಿಂದ ಬಂದಂಥ ದಾರಿ ಇದು. ಇದೆಲ್ಲಿ ಗೊತ್ತಾಯ್ತು ನಿಮಗೆ? ನಾವು ಆಗ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಹತ್ರ
ಬಂದ ದಾರಿ ಅದು. ಇಲ್ಲಿ ಕಾಣ್ತೊಡ್ಡ, ಇಲ್ಲಿಂದ ನಾವು ಹೋದ ದಾರಿ. ಬಟ್ ನಾವು ಬಂದದ್ದು ಅಲ್ಲಿಂದ. ಅಯ್ಯಪ್ಪ ದೇವ್ರೆ. ಟ್ರೆಕ್ಕಿಂಗ್ ಅಂತೂ ತಲೆ ಬಿಸಿಲ್ಲ, ಬಟ್ ಬೆಳಿಗ್ಗೆ ಬೇಗ ಬಂದರೆ ಒಂಚೂರು ಇನ್ನೂ ಒಳ್ಳೆಯದು ಅಲ್ಲ. ಬಂಡೆ ಮೇಲೆ ಮಾತ್ರ ಸ್ವಲ್ಪ ಉರಿ ಆಗುದು. ಹಾಂ, ಸುಸ್ತಾಯ್ತು ಹೋಗಿ ಬರಲಿಕ್ಕೆ ಸಾಕು ಹಿಡ್ದೋಯ್ತು ಇದರಲ್ಲಿ ಎಲ್ಲ ಭಟ್ರೆ. ಹಾಂ ಹೌದು ಭಟ್ರೆ, ಸರಿ ಬರ್ತೇವೆ. ಬೆಟ್ಟದಿಂದ ಕೆಳಗೆ ಬಂದಾಯಿತು. 11:45 ಆಯಿತು ಈಗ ಟೈಮ್. ಬೆಳಿಗ್ಗೆ ಬೇಗ ಬಂದರೆ ಮಾತ್ರ ಆಯಿತಾ ಗಮ್ಮತ್ತಾಗೋದು. ಇದರ ಲೊಕೇಶನನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಯಾರಾದರೂ ಹೋಗೋದಾದರೆ ಹೋಗ್ಬೋದು. ಮಳೆಗಾಲದಲ್ಲಿ ಹೇಳಿದ ಹಾಗೆ ಸ್ವಲ್ಪ ಕಷ್ಟ ಹೋಗಲಿಕ್ಕೆ. ಇವಾಗ ಹೋಗ್ತೀರಂತಾದರೆ ಮಾರ್ನಿಂಗ್ ಬೇಗ ಹೋಗಿ ಬರ್ಬೋದು. ಬೇಗ ಹೋದ್ರೇ ಬೆಟರ್. ಬೆಳಿಗ್ಗೆ ಸನ್ರೈಸ್ ಸಹ ನೋಡ್ಬೋದು, ಮತ್ತು ಫುಲ್ ಫಾಗಲ್ಲಿ ಮುಳುಗಿರ್ತದಲ್ಲ, ಸೊ ಆ ವ್ಯೂವೇ ಒಂದು ನೋಡಲಿಕ್ಕೆ ಚೆಂದ ಇರ್ತದೆ ಆಯಿತಾ. ಸೊ ಅಲ್ಲಿಂದ ಹೊರಟು ರಿಟರ್ನ್ ಬರುವಾಗ ಮೈಕಲ್ಲಿ ಚಾರ್ಜ್ ಇರಲಿಲ್ಲ, ಸೊ ಮೈಕಿದ್ದು ಪವರ್ ಆಫ್ ಆಯಿತು. ಇಲ್ಲಿ ನೀವು ರೋಡ್ ಸೈಡಲ್ಲಿ ನೋಡ್ತಾ ಇದ್ದೀರಾ, ಕೆಲವರು ನಡ್ಕೊಂಡು ಹೋಗ್ತಿದ್ದವರು ಗಾಡಿಗೆಲ್ಲ ವಾಟರ್ ಬಾಟಲ್ ತೋರಿಸಿ ನೀರು ಕೇಳ್ತಿದ್ರು ಆಯಿತಾ. ನಮ್ಮ ಸುನಿಲ್ ಸ್ವಲ್ಪ ಕರುಣಾಮಯಿ, ಹಾಗಾಗಿ ಅವರಿಗೆ ನೀರು ತೆಗೆಸಿಕೊಡುವ ಅಂದ. ಅದಕ್ಕೆ ಅಲ್ಲೇ ಹತ್ತಿರದಲ್ಲಿದ್ದಂಥ ಒಂದು ಅಂಗಡಿಗೆ ಹೋಗಿ 3 ನೀರು ಬಾಟ್ಲು ತೊಗೊಂಡು ವಾಪಸ್ ಅಲ್ಲಿಂದ ರಿಟರ್ನ್ ಬಂದ್ವಿ ಅವ್ರ ಹತ್ರ ಬಂದು ನೀರು ಕೊಡ್ತಿದ್ದಾಗೇ ಅವರು ಅವರ ಸ್ಟೋರಿನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಗೋಕರ್ಣಕ್ಕೆ ಹೋಗ್ತಾ ಇದ್ದೇವೆ, ಕಾಲು ನಡ್ಕೊಂಡೆ, ಹಾಗೆ ಹೀಗೆ ಅಂತ. ಒಬ್ಬರು ಸುನಿಲ್ ಹತ್ರ ದುಡ್ಡು ಕೇಳಿದರು. ಸುನಿಲ್ ನನ್ನ ಹತ್ರ 200 ರೂಪಾಯಿ ಉಂಟಾ ಅಂತ ಕೇಳ್ದ. ಸೊ ನಾನು ನನ್ನ ಹತ್ರ ಇದ್ದೆ 200 ರೂಪಾಯಿ ತೆಗೆದು ಕೊಟ್ಟೆ, ಮತ್ತು ಸೀದಾ ಅಲ್ಲಿಂದ ಹೊರಟ್ವಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಗೈಸ್. ಆದಷ್ಟು ಬೇಗ ಮತ್ತೊಂದು ಹೊಸ ವಿಡಿಯೋದೊಟ್ಟಿಗೆ ಸಿಗ್ತೇನೆ. ಬಾಯ್ ಬಾಯ್.